ಹುಮ್ನಾಬಾದ್ನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಆಚರಣೆ ಅಂಗವಾಗಿ ಗೋಖಲೆ ಪರಿವಾರ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ. ಮಾಜಿ ಸಚಿವ MLC ಶಾಸಕರು ಭಾಗಿ. ಹುಮ್ನಾಬಾದ್ನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಗೋಖಲೆ ಪರಿವಾರದ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮತ್ತು MLC ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಅನ್ನದಾಸೋಹದ ಆಯೋಜಕ ಅಂಕುಶ್ ಗೋಖಲೆ ಹಾಗೂ ಚೇತನ್ ಗೋಖಲೆ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು. ಇದು ವಿಶ್ವರತ್ನ ಜಗತ್ತಿನ ವರ್ಲ್ಡ್ ನಾಲೆಜ್ ಡೇ ಅಂತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಡೀ ಭಾರತದ ಬಹುಜನರಿಗೆ ಶುಭಾಶಯವನ್ನು ಕೋರುತ್ತಾ ಇಂದು ಹುಮ್ನಾಬಾದ್ ನಗರದಲ್ಲಿ ಅಂಬೇಡ್ಕರ್ ಜಯಂತಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಈ ಆಚರಣೆಯಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಯಿಂದ ಬರ್ತಕ್ಕಂಥ ಜನರಿಗೆ ಒಂದು ಊಟದ ವ್ಯವಸ್ಥೆ ಮಾಡಲಾಗಿದೆ. ಕಾರಣ ಬಿಸಿಲಿದೆ, ಆ ಕಾರಣಕ್ಕಾಗಿ ಹಸುವಿನಿಂದ ನರಳಬಾರ್ದು ಮತ್ತು ನೀರಿನಿಂದ ಹಾಹಾಕಾರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಗೋಖಲೆ ಪರಿವಾರದಿಂದ ಅನ್ನದಾಸೋಹವನ್ನು ನೀಡಲಾಗಿದೆ. ಅದಕ್ಕಾಗಿ ಈ ಅನ್ನದಾಸೋಹವನ್ನು ಸವಿದು ಮತ್ತಷ್ಟು ಖುಷಿಯಿಂದ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡುವಂಥದ್ದಿಂದ ನಾವು ಮಾಡಲಾಗಿದೆ. ಹಾಗಾಗಿ ಕೊನೆಯದಾಗಿ ಅಂಬೇಡ್ಕರ್ ಜಯಂತಿಯ ನಿಮಿತ್ತವಾಗಿ ದೇಶದ ಬಹುಜನರಿಗೆ ಶುಭಾಶಯನ ಕೋರುತ್ತೇನೆ. ಜೈ ಭೀಮ್, ಜೈ ಭಾರತ್. ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ನಿಮಿತ್ತ ನಮ್ಮೆಲ್ಲರಿಗೂ ಶುಭಾಶಯಗಳು ಹೇಳುತ್ತೇನೆ. ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜಯಂತಿಯ ನಿಮಿತ್ತ ಪ್ರತಿ ವರ್ಷ ಏನಾದರೂ ಸತತ 5 ವರ್ಷದಿಂದ ಏನಾದರೂ ನಾವು ಅನ್ನ ಸಮರ್ಪಣಾ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಹಳ್ಳಿಲಿಂದ ಏನಾದ್ರೆ ಈ ಹುಮ್ನಾಬಾದ್ ಪಟ್ಟಣಕ್ಕೆ ಏನಾದರೂ ಅಂಬೇಡ್ಕರ್ ಸರ್ಕಲ್ಗೆ ಜನ ಬರ್ತಾರೆ. ಅವರೆಲ್ಲರೂ ಯಾಕಂದ್ರೆ ಈ ಸಮಯ ಏನಾದ್ರೆ ಅವರು ಬೆಳಗ್ಗೆ ಜಲ್ದಿ ಎದ್ದು ಬಂದು ಏನಾದ್ರೆ ಗಾರ್ಲೆಂಡ್ ಮಾಡಬೇಕು, ಅದು ಮಾಡ್ಬೇಕು ಅಂತ ಹೇಳಿ ಬರ್ತಾರೆ. ಸೊ ಮನೆಯಲ್ಲಿ ಊಟ ಮಾಡಲ್ಲ, ಏನಾದರೂ ಗಾಡಿಯಿಂದ ಅವರಿಗೆ ಹೊಡಿ ತುಂಬ ಊಟ ಮಾಡಿ ಅವರು ಹೋಗಲಿ. ಮತ್ತು ನಾವು ಈ ಎಲ್ಲ ಈ ಲೆವೆಲ್ ನಾವು ಕೊಡಬೇಕಾದ್ರೆ ಅದು ಮುಖ್ಯ ಕಾರಣ ಬಾಬಾ ಸಾಹೇಬ್ ಅದಾರ. ಸೊ ಅದನ್ನು ಅವ್ರನ್ನ ನೆನೆಯುತ್ತೇನಂದ್ರೆ ಇವತ್ತಿದು ಸತತವಾಗಿ 5 ವರ್ಷದಿಂದ ಮಾಡ್ಬೇಕು, ಇದೇ ವರ್ಷ ಮಾಡ್ತೇವೆ. ನಮ್ಮೆಲ್ಲರ ಸಹಕಾರ ಪ್ರೀತಿ ಇದ್ರೆ ಜೀವನ ಪರ್ಯಂತ ಮಾಡ್ಬೇಕಂತೇಳಿ ನಮ್ಮದು ಒಂದು ಇಚ್ಛೆ ಅದ. ಸೊ ಹಾಗಾಗಿ 135ನೇ ಜಯಂತಿಯ ಶುಭಾಶಯಗಳು.